ಧೋನಿ ತರ ಕೀಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು 20 ರನ್ ಕೀಪಿಂಗ್ ಅಲ್ಲೇ ಬಿಟ್ಬಿಟ್ರು. ಇವತ್ತು ಸಂಡೇ ಇರೋದ್ರಿಂದ ಶಾರನ್ ಟೀಯಲ್ಲಿ ಟೀ ಕುಡ್ಕೊಂಡು ನಮ್ಮ ಬಾಯ್ಸ್ ಎಲ್ಲರೂ ಕೂಡ ತುಂಬಾನೇ ಪ್ಲೇಯರ್ಸ್ ಎಲ್ಲ ಫಸ್ಟ್ ಬಂದ್ರೆ ನಮ್ಮ ಕ್ಯಾಪ್ಟನ್ ಮಾತ್ರ ಉಲ್ಟಾ ಪಲ್ಟಾ ಅವರೇ ಲಾಸ್ಟಿಗೆ ಬರ್ತಾರೆ. ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ನಮ್ಮ ಮುರಳಿ ಅಣ್ಣ ಗ್ರೌಂಡ್ ಅವನನ್ನ ಸರಿಯಾಗಿ ಗಮನಿಸ್ತಾ ಇದೀಯಾ? ಸ್ವಲ್ಪ ದಿವಸದಿಂದ ತುಂಬಾ ಬದಲಾಗ್ತಾ ಇದ್ದಾನೆ. ಹೌದಪ್ಪ. ಚೇತನ್ ಅಣ್ಣ ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ಕೊಂಡು ಫುಲ್ ಜೋಶಾಗಿ ಬಂದಿದ್ರು. ನಮ್ಮ ಸರ್ವಣ್ಣ ಒಂದ್ರ ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಗ್ರೌಂಡ್ ಅಲ್ಲಿ ವೆದರ್ ತುಂಬಾನೇ ಚೆನ್ನಾಗಿತ್ತು. ವೆಂಕಣ್ಣಗೆ ಬ್ಯಾಟಿಂಗ್ ಸಿಕ್ಕಿದ ತಕ್ಷಣ ಮುರಳಿ ಅಣ್ಣ ಮ್ಯಾಚ್ ಆಡಂದ್ರೆ ಫೋನ್ ಅಲ್ಲಿ ಸರಿ ನಾನ್ ನಿನ್ ಲವ್ ಮಾಡ್ದೆ, ಸರಿ ನೀನ್ ನನ್ನ ಹತ್ರ ದುಡ್ಡಿಸ್ಕೊಂಡಿ ಟಾಸ್ ಹಾಕ್ಬಿಟ್ಟು ಮ್ಯಾಚ್ ಸ್ಟಾರ್ಟ್ ಮಾಡೋಣ ಅಂದ್ರೆ ತುಂತುರು ಮಳೆ ಮತ್ತೆ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಎಲ್ಲರೂ ಸೈಡ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಮಹೇಂದ್ರಣ್ಣ ಸೈಕಲ್ ಅಲ್ಲಿ ಬಂದಿದ್ರು. ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೇ, ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಸಂಡೇ ಆದ್ರೆ ಸಾಕು ಎಲ್ರು ಕೂಡ ಬರ್ತಾರೆ, ಸೀನಿಯರ್ ಪ್ಲೇಯರು ಜೂನಿಯರ್ ಪ್ಲೇಯರು. ನೀವ್ ಅನ್ಕೊಂಡಿರ್ತಾರ ನಮ್ಗೆಲ್ಲ ವರ್ಕಿಂಗ್ ಡೇ ಅಲ್ಲಿ ಆಟ ಆಡ್ತಾ ಟೈಮ್ ಪಾಸ್ಗೋಸ್ಕರ ಲೈಫ್ ನ ಸ್ಪಾಯ್ಲ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ನೀವೆಲ್ಲ ಕೆಲಸ ಕಾರ್ಯ ಇಲ್ದಿರೋ ವೇಸ್ಟ್ ಬಾಡಿಗಳು. ನಿಮ್ಮಂತವರು ಇರೋದು ನಿಜವಾಗ್ಲೂ ನ್ಯಾಷನಲ್ ವೇಸ್ಟ್. ನೀವ್ ಅನ್ಕೊಂಡಂಗೆ ನಾವು ಆತರ ಎಲ್ಲ ಏನಿಲ್ಲ. ಸಂಡೇ ಒಂದಿನ ಹೋಗ್ತೀವಿ, ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ಬಿಟ್ರೆ ಮನ್ಸಿಗೆ ಒಂಥರ ನೆಮ್ಮದಿ. ರೋಹಿತ್ ಅಣ್ಣ ಎಲ್ಲ ಆಡ್ಬಿಟ್ಟು ನಮ್ಮ ಮುರಳಿ ಅಣ್ಣ கீப்பிங் மாடு ಅಂದ್ರೆ ப்ளீஸ் ரா ஒரு 2 ரன்னாவது ஆடுறா, உனக்கு ஆடவும் தெரியல. சரி பேசாம உக்காடுறானா கேட்கவும் மாட்டேங்கிற. போட எல்லாம் எங்களுக்கு தெரியும். என்ன தெரியுமோ, அந்த பேட்டை பிடிக்கிறத சூடு. ಟೀಮ್ல ದಂಡத்துக்குன்னு ஒருத்தன். ಅವ್ರ ಆಡೋ ಆಟ ನೋಡ್ಬಿಟ್ಟು ಚಿರಿ ಅವ್ರ ಹತ್ರ ಸೆಲ್ಫಿ ತೆಗೆಸ್ಕೊಂಡ. ತುಂಬಾ ದಿನ ಆದ್ಮೇಲೆ ಚರಣಣ್ಣ ಮಲ್ಲೇಶ್ಪಳ್ಳಿ ಪ್ರೀಮಿಯರ್ ಲೀಗ್ಗೆ ಪ್ರಾಕ್ಟೀಸ್ ಮಾಡಕ್ ಬಂದಿದ್ರು. ನಮ್ಮ ರಿಜ್ವಾನ್ ಅಣ್ಣನೆಲ್ಲ ಮಾತಾಡಿಸ್ಕೊಂಡು ಚೇತನ್ ಅಣ್ಣ ಫುಲ್ಲು ಕಾರ್ ವಾಷಿಂಗ್ ಮಾಡ್ತಿದ್ರು. ಕಾರ್ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನ ವಿಷಯ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.